ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 24 ಆಗಸ್ಟ್ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 77,369.11 172 ಪಿಟಿಎಸ್ 0.22% ಕುಸಿದಿದೆ. ಅತಿ ಹೆಚ್ಚು ಲಾಭ. ಟಾಟಾ ಸ್ಟೀಲ್ 1.80% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಬಜಾಜ್ ಫೈನಾನ್ಸ್ 1.64% ಕುಸಿದಿದೆ. ನಿಫ್ಟಿ 50 ಇಂದು 24,219.05% ಆಗಿದೆ. -0.14% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ 172 ಅಂಕ ಕುಸಿತ. ನಿಫ್ಟಿ 24,220ಕ್ಕಿಂತ ಕೆಳಗೆ ಮುಕ್ತಾಯ. ಬಿಎಸ್ಇ ಸೆನ್ಸೆಕ್ಸ್ -0.22% ಕುಸಿದು 77,369.11ಕ್ಕೆ ಮುಕ್ತಾಯಗೊಂಡರೆ ನಿಫ್ಟಿ 50 ಸೂಚ್ಯಂಕ 24,219.05ಕ್ಕೆ ತಲುಪಿತು. ಲೋಹದ ಷೇರುಗಳು ಲಾಭ ಗಳಿಸಿದರು. ಜಾಗತಿಕ ವಿದ್ಯಮಾನಗಳಿಂದಾಗಿ ಮಾರುಕಟ್ಟೆಯಲ್ಲಿ ಎಚ್ಚರಿಕೆಯ ವಹಿವಾಟು ಕಂಡುಬಂದಿತು. ಜಾಗತಿಕ ಪೂರೈಕೆಗೆ ಉತ್ತೇಜನ ನೀಡಲು ಗೋಧಿ ರಫ್ತು ನಿಷೇಧ ಹಿಂಪಡೆದ ಭಾರತ. ಯುದ್ಧ ಪೀಡಿತ ಜಾಗತಿಕ ಪೂರೈಕೆಗೆ ಉತ್ತೇಜನ ನೀಡಲು ಭಾರತ ಸರ್ಕಾರವು ಡ್ಯೂರಮ್ ಸೇರಿದಂತೆ ಗೋಧಿ ರಫ್ತಿಗೆ ಅನುಮತಿ ನೀಡಿದೆ. ಈ ನಿರ್ಧಾರವು ಗೋಧಿ ರಫ್ತಿನ ಮೇಲಿದ್ದ ವರ್ಷಗಳ ನಿಷೇಧವನ್ನು ರದ್ದುಗೊಳಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ 15,000 ಕೋಟಿಗೂ ಹೆಚ್ಚಿನ ಅನಿಲ ಸಂಕೋಚನ ಒಪ್ಪಂದಕ್ಕೆ ಎಲ್ ಮತ್ತು ಟಿ ಸಹಿ. ಲಾರ್ಸೆನ್ ಅಂಡ್ ಟೂಬ್ರೊ ಎಲ್ ಮತ್ತು ಟಿ ಅನಿಲ ಸಂಕೋಚನ ವ್ಯವಸ್ಥೆಗಳ ಇಂಜಿನಿಯರಿಂಗ್, ಸಂಗ್ರಹಣೆ ಮತ್ತು ನಿರ್ಮಾಣದ ಪ್ರಮುಖ ಒಪ್ಪಂದವನ್ನು ಪಡೆದುಕೊಂಡಿದೆ. ಸೋಮವಾರ ಎಲ್ ಮತ್ತು ಟಿ ಷೇರುಗಳು 4,090 ಸ್ವಲ್ಪ ಕುಸಿತದೊಂದಿಗೆ ಮುಕ್ತಾಯಗೊಂಡವು. ಶೌರ್ಯಾಸ್ತ್ರ ಡಿಫೆನ್ಸ್ ಸಿಸ್ಟಮ್ಸ್ನಲ್ಲಿ 34% ಪಾಲನ್ನು ಸ್ವಾಧೀನಪಡಿಸಿಕೊಂಡ ಅಪೋಲೋ ಮೈಕ್ರೋ ಸಿಸ್ಟಮ್ಸ್. ಮಲ್ಟಿಬ್ಯಾಗರ್ ಡಿಫೆನ್ಸ್ ಷೇರು ಅಪೋಲೋ ಮೈಕ್ರೋ ಸಿಸ್ಟಮ್ಸ್. ಶೌರ್ಯಾಸ್ತ್ರ ಡಿಫೆನ್ಸ್ ಸಿಸ್ಟಮ್ಸ್ನಲ್ಲಿ 34% ಪಾಲನ್ನು ಸ್ವಾಧೀನಪಡಿಸಿಕೊಂಡಿದೆ. ಈ ಕಾರ್ಯತಂತ್ರದ ಹೂಡಿಕೆಯು ರಕ್ಷಣಾ ತಂತ್ರಜ್ಞಾನ ವಲಯದಲ್ಲಿ ಪ್ರಮುಖ ವಿಸ್ತರಣೆಯನ್ನು ಸೂಚಿಸುತ್ತದೆ. ಇರಾನ್ ಆತಂಕದ ನಡುವೆ ಕಿರಿದಾದ ವ್ಯಾಪ್ತಿಯಲ್ಲಿ ರೂಪಾಯಿ ವಹಿವಾಟು 95.74ಕ್ಕೆ ಸ್ಥಿರಗೊಂಡ ಯುಎಸ್ಡಿ ಐಎನ್ಆರ್. ಯುಎಸ್ಡಿ ಐಎನ್ಆರ್ ಜೋಡಿಯು 0.05% ಏರಿಕೆಯಾಗಿ 95.74ಕ್ಕೆ ಸ್ಥಿರಗೊಂಡಿದ್ದರಿಂದ ಭಾರತೀಯ ರೂಪಾಯಿ ಕಿರಿದಾದ ವ್ಯಾಪ್ತಿಯಲ್ಲಿ ಉಳಿಯಿತು. ವ್ಯಾಪಾರಿಗಳು ಇರಾನ್ ಮೇಲಿನ ಸಂಭಾವ್ಯ ಯುಎಸ್ ನಿರ್ಬಂಧಗಳು ಮತ್ತು ಕೇಂದ್ರೀಯ ಬ್ಯಾಂಕ್ ಹಸ್ತಕ್ಷೇಪಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $4,699 ಮತ್ತು 40 ಸೆಂಟ್ಗೆ ಏರಿಕೆ. ಬೆಳ್ಳಿ $68 ಮತ್ತು 72 ಸೆಂಟ್ಗೆ ಕುಸಿತ. ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ 0.03% ಏರಿಕೆಯಾಗಿ $4,699 ಮತ್ತು 40 ಸೆಂಟ್ಗೆ ಸ್ಥಿರಗೊಂಡಿತು. ಮತ್ತೊಂದೆಡೆ ಬೆಳ್ಳಿ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ 0.34% ಕುಸಿದು $68 ಮತ್ತು 72 ಸೆಂಟ್ಗೆ ತಲುಪಿತು. ಕಚ್ಚಾ ತೈಲ ಬೆಲೆ 0.53% ಕುಸಿದು ಪ್ರತಿ ಬ್ಯಾರೆಲ್ಗೆ $85 ಮತ್ತು 18 ಸೆಂಟ್ಗೆ ಸ್ಥಿರಗೊಂಡಿದೆ. ಜಾಗತಿಕ ಬೇಡಿಕೆಯ ಆತಂಕಗಳು ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರಿದ್ದರಿಂದ ಸೋಮವಾರ ಕಚ್ಚಾ ತೈಲ ಬೆಲೆ ಕುಸಿದು ಪ್ರತಿ ಬ್ಯಾರೆಲ್ಗೆ $85 ಮತ್ತು 18 ಸೆಂಟ್ಗೆ ಸ್ಥಿರಗೊಂಡಿತು. ಇದು ಹಿಂದಿನ ಮುಕ್ತಾಯವಾದ ಪ್ರತಿ ಬ್ಯಾರೆಲ್ಗೆ $87 ಮತ್ತು 6 ಸೆಂಟ್ಗಿಂತ ಕಡಿಮೆಯಾಗಿದೆ. ಅದಾನಿ ಗ್ರೂಪ್ ಷೇರು ಹೊಂದಿರುವ ಜಾಗತಿಕ ನಿಧಿಗಳ ರಾಜಿ ಅರ್ಜಿಯನ್ನು ತಿರಸ್ಕರಿಸಿದ ಸೆಬಿ. ಅದಾನಿ ಷೇರುಗಳನ್ನು ಹೊಂದಿರುವ ಸಾಗರೋತ್ತರ ನಿಧಿಗಳ ರಾಜಿ ಅರ್ಜಿಗಳನ್ನು ಭಾರತದ ಮಾರುಕಟ್ಟೆ ನಿಯಂತ್ರಕ ತಿರಸ್ಕರಿಸಿದೆ. ನಿಯಮಗಳ ಉಲ್ಲಂಘನೆ ಮತ್ತು ಅನುಸರಣೆಯಿಲ್ಲದ ಆರೋಪಗಳ ಬಗ್ಗೆ ನಿಯಂತ್ರಕರು ತನಿಖೆ ನಡೆಸುತ್ತಿದ್ದಾರೆ. ಯುಎಸ್ ಡಾಲರ್ ಎದುರು ಇರಾನ್ ರಿಯಾಲ್ 2.02 ಮಿಲಿಯನ್ನ ಸಾರ್ವಕಾಲಿಕ ದಾಖಲೆಯ ಕುಸಿತಕ್ಕೆ. ಸೋಮವಾರ ಇರಾನ್ ಕರೆನ್ಸಿ ಯುಎಸ್ ಡಾಲರ್ ಎದುರು 4.5% ಕುಸಿದು ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ತಲುಪಿದೆ. ಯುನೈಟೆಡ್ ಸ್ಟೇಟ್ಸ್ನಿಂದ ಹೊಸ ನಿರ್ಬಂಧಗಳ ಭೀತಿಯ ನಡುವೆ ಈ ಕುಸಿತ ಸಂಭವಿಸಿದೆ. ಭಾರತದ ಮೊದಲ ತ್ರೈಮಾಸಿಕ ಸೇವಾ ಉತ್ಪಾದಕರ ಬೆಲೆ ಮಿಶ್ರ. ವಿಮಾನ ಪ್ರಯಾಣಿಕರ ಸೇವೆ 32% ಏರಿಕೆ. 2022ರಿಂದ 23 ಅನ್ನು ಮೂಲ ವರ್ಷವಾಗಿಟ್ಟುಕೊಂಡು ಸಿದ್ಧಪಡಿಸಲಾದ ಸೇವಾ ಉತ್ಪಾದಕರ ಬೆಲೆ ಸೂಚ್ಯಂಕಗಳು ಮೊದಲ ತ್ರೈಮಾಸಿಕದಲ್ಲಿ ಮಿಶ್ರ ಪ್ರವೃತ್ತಿಯನ್ನು ತೋರಿಸಿವೆ. ಗಮನಾರ್ಹವಾಗಿ ವಿಮಾನ ಪ್ರಯಾಣಿಕರ ಸೇವೆಗಳು 32% ಭಾರೀ ಏರಿಕೆಯನ್ನು ದಾಖಲಿಸಿವೆ. ಚಿನ್ನ $4,699 ಮತ್ತು 40 ಸೆಂಟ್ 0.03% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,44,642 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.03% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,698 ಮತ್ತು 20 ಸೆಂಟ್ರಿಂದ.
ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $68 ಮತ್ತು 72 ಸೆಂಟ್ 0.34% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $2,115 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.34% ಕುಸಿದಿದೆ. ಹಿಂದಿನ ಮುಕ್ತಾಯ $68 ಮತ್ತು 96 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $85 ಮತ್ತು 18 ಸೆಂಟ್ 0.53% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 0.53% ಕುಸಿದಿದೆ. ಹಿಂದಿನ ಮುಕ್ತಾಯ $85 ಮತ್ತು 63 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 74 ಸೆಂಟ್ 0.05%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.05% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 69 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.